ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಬೇಗ ಬೇಗ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ಇವತ್ತು ನಾನು ಕೂರ್ಗ್ ಹೋಗ್ತಿದ್ದೀನಿ. ಕೂರ್ಗಲ್ಲಿ ವಿರಾಜಪೇಟೆಯಲ್ಲಿ ನಾನು 10 ಇಯರ್ಸ್ ಇದ್ದೆ. ಈಗ ಮತ್ತೆ 1 ಇಯರ್ ಆದಮೇಲೆ ಹೋಗ್ತಿದ್ದೀನಿ. ಬನ್ನಿ ಹೇಗಿರುತ್ತೆ ಜರ್ನಿ ಅಂತ ನೋಡೋಣ. ರೆಡಿ ಆಗಿಬಿಟ್ಟು ಬಸ್ ಸ್ಟಾಪ್ ಕಡೆ ಹೊರಟ್ವಿ. ಅಷ್ಟರಲ್ಲಿ ಬಸ್ಸು ನೋಡ್ತಿರ್ಬೋದು ನೀವು, ಬಸ್ಸೇ ಹೋಗ್ಬಿಡ್ತು. ಅಷ್ಟರಲ್ಲಿ ನಮ್ಮ ಡ್ಯಾಡಿ ಹುಣಸೂರ್ಗೆ ಹೋಗ್ತಾಯಿದ್ರು ಅವ್ರ ಫ್ರೆಂಡ್ ಜೊತೆ. ಸೊ ನಾವು ಹುಣಸೂರಿಗೆ ಡ್ರಾಪ್ ಹಾಕ್ಸ್ಕೊಳ್ಳೋಣ ಅಂತ ಕಾರಲ್ಲೇ ಹೋದ್ವಿ. ಅಷ್ಟರಲ್ಲಿ ನಾನು ಸ್ಯಾರೀಸ್ ಎಲ್ಲ ತೊಗೊಂಡಿದ್ದೆ ನೋಡಿ ಲಾಸ್ಟ್ ವಿಡಿಯೋದಲ್ಲಿ. ನಮ್ಮ ಚಿಕ್ಕಮ್ಮಂದು, ನಂದು, ನಮ್ಮ ಮಮ್ಮಿದೆಲ್ಲ ಸ್ಯಾರಿನ ದರ್ಗಾದಲ್ಲೇ, ಅಂದರೆ ರತ್ನಪುರಿ ಅಂತಲೂ ಕರೀತಾರೆ, ಅಲ್ಲೇ ನಾನು ಬ್ಲೌಸಸ್ನೆಲ್ಲ ಸ್ಟಿಚ್ ಮಾಡಿಸೋದು. ಸೊ ಅಲ್ಲೇ ಕೊಟ್ಬಿಟ್ಟು ಹೋಗ್ಬಿಡೋಣ, ವಾಪಸ್ ಬಂದಾದಮೇಲೆ ಕಲೆಕ್ಟ್ ಮಾಡ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಕೊಟ್ಬಿಟ್ಟು ಹೋದೆ. ನಾನು ಯಾವಾಗಲೂ ಇಲ್ಲೇ ನಾನು ಬ್ಲೌಸಸ್ ಎಲ್ಲ ಏನೇ ಡ್ರೆಸ್ಸು ಬ್ಲೌಸಸ್ ಎಲ್ಲ ಇಲ್ಲೇ ಸ್ಟಿಚ್ ಮಾಡಿಸ್ಕೊಳ್ಳೋದು. ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ. ನಮ್ಮೂರ ಅಕ್ಕಪಕ್ಕ ನೋಡ್ತಾ ಇರೋರು ಬಂದು ಇಲ್ಲಿ ಕೊಡ್ಬೋದು. ಆಯಾಗಿ ನೋಡೋಕ್ಕೆ ಚಿಕ್ಕ ಅಂಗಡಿ ಥರ ಕಾಣ್ಬೋದು, ಬಟ್ ಸಕ್ಕತ್ತಾಗಿ ಸ್ಟಿಚ್ ಮಾಡ್ತಾರೆ. ಹಾಗೆ ಹುಣಸೂರಿಗೆ ಬಂದ್ವಿ. ನಮ್ಮಪ್ಪ ಹೋದರು ಅವ್ರ ಕೆಲಸಕ್ಕೆ. ನಾವು ಹುಣಸೂರಿಗೆ ಬಂದು ಮಾರ್ಕೆಟ್ ರೋಡಿಗೆ ಹೋಗಿ ಸ್ವಲ್ಪ ಚಿನ್ನದ ಅಂಗಡಿಗೆ ಹೋಗಬೇಕಾಗಿತ್ತು. ಚಿನ್ನದ ಅಂಗಡಿ ನಾವು ಯಾವತ್ತೂ ಇಲ್ಲೇ ಚಿನ್ನ ಮಾಡಿಸೋದು, ಯಾವುದೇ ಚಿನ್ನ ಮಾಡಿಸಿದ್ರು ಇದೇ ಅಂಗಡಿಲಿ ಮಾಡಿಸೋದು, ಪವನ್ ಜ್ಯುವೆಲರಿ ಅಂತ. ಇವ್ರಿಗೆ ವಿಡಿಯೋದಲ್ಲಿ ಬರ್ತೀರಾ ನೋಡಿ ನಾಳೆ ಅಂತ ಹೇಳ್ತಾ ಇದ್ದೆ. ನೆಕ್ಸ್ಟು ವಿರಾಜಪೇಟೆಗೆ ಬರ್ತಿದ್ವಿ ಅಲ್ವಾ, ಅಷ್ಟು ತರಕಾರಿ ಎಲ್ಲ ಇಲ್ಲೇ ತೊಗೊಂಡು ಹೋಗ್ಬಿಡೋಣ, ವಿರಾಜಪೇಟೆಲಿ ಕಾಸ್ಟ್ಲಿ ಸ್ವಲ್ಪ ಅಂದ್ಬಿಟ್ಟು ಇಲ್ಲೇ ಎಲ್ಲ ತೊಗೊಂಡ್ವಿ. ಇದು ನಾವು 3 ಬಸ್ ಸ್ಟಾಪ್, ಹುಣಸೂರು ಬಸ್ ಸ್ಟಾಪು ನೋಡಿ ಎಷ್ಟು ಕ್ಲೀನಾಗಿ ಎಷ್ಟು ದೊಡ್ಡದಾಗಿದೆ ಅಲ್ವಾ. ಹಾಗೆ ಇಲ್ಲಿ ನಮ್ಮ ಅಣ್ಣ ಕಳ್ಳ ಅವ್ರ ಹುಡುಗಿ ಜೊತೆ ಮಾತಾಡ್ಕೊಂಡು ನಿಂತಿದ್ದ. ಅದೊಂದು ವೀಡಿಯೋ ಮಾಡಿಕೊಂಡೆ. ಅವಳು ವೀಡಿಯೋ ಮಾಡಬೇಡ ಅಂತ ಹೇಳ್ತಿದ್ಲು, ಅದು ಕೂಡ ವೀಡಿಯೋ ಮಾಡಿಕೊಂಡೆ. ನೆಕ್ಸ್ಟ್ ತುಂಬ ಹೊಟ್ಟೆ ಹಸಿತಿತ್ತು. ಹೀಗೆ ಹುಣಸೂರಲ್ಲೇ ಇರೋ ಬಸ್ ಸ್ಟಾಪಲ್ಲೇ ಹೋಟೆಲ್ ಇದೆಯಲ್ಲ ನೋಡಿ, ಅಲ್ಲೇ ಹೋಗಿ 3 ಪ್ಲೇಟ್ ಊಟ ತೊಗೊಂಡ್ವಿ. ಅವಳೇ ನಮ್ಮ ಅಣ್ಣನ ಹುಡುಗಿ ಏನೂ ತಗೊಳ್ಳಿಲ್ಲ, ಐಸ್ ಕ್ರೀಮ್ ತೊಗೊಂಡು ಅಷ್ಟೇ. ಸೊ ಊಟ ಎಲ್ಲ ತಿಂದು ಕ್ಲೀನಾಗಿ ಖಾಲಿ ಮಾಡಿದ್ವಿ. ನಮ್ಮ ಅಣ್ಣ ಅಂತೂ ತಿನ್ನಲೇ ಇಲ್ಲ. ನಾನದು ಸೂಪರಾಗಿತ್ತು, ಚೆನ್ನಾಗಿ ಎಲ್ಲ ತಿಂದಾಕ್ಬಿಟ್ಟೆ. ನೆಕ್ಸ್ಟು ನಮ್ಮ ಬಸ್ ಬಂತಲ್ವ, ಸೊ ಬಸ್ ಹತ್ತೋಣ ಅಂದ್ಬಿಟ್ಟು ಏನೂ ರಶ್ ಇರಲಿಲ್ಲ, ಅಷ್ಟು ಸೀಟೆಲ್ಲ ಆಯಾಗೆ ಸಿಕ್ತು. ಬಸ್ ಹತ್ಕೊಂಡು ವಿರಾಜಪೇಟೆ ಕಡೆ ಹೊರಟ್ವಿ. ಅಷ್ಟರಲ್ಲಿ ನಮ್ಮ ಲಕ್ಷ್ಮಣ ತೀರ್ಥ ನೀರು ನೋಡ್ತಾ ಇರ್ಬೋದು ನಮ್ಮ ಹುಣಸೂರಲ್ಲಿ ಎಷ್ಟು ತುಂಬಿದೆ ಅಂತ. ಇನ್ನೂ ತುಂಬಾ ತುಂಬುತ್ತೆ, ಮಳೆ ಸಿಕ್ಕಾಪಟ್ಟೆ ಬಂದರೆ ತುಂಬೋಗುತ್ತೆ. ನಾವು ವಿರಾಜಪೇಟೆ ಹತ್ರ ಇನ್ನೇನೋ ಬಂದ್ವಿ. ನಾವು ವಿರಾಜಪೇಟೆಗೆ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಕಾಡು ಸಿಗುತ್ತೆ, ಎಷ್ಟು ಚೆನ್ನಾಗಿರುತ್ತೆ ನೇಚರ್ ನೋಡ್ತಾ ಇರ್ಬೋದು ನೀವು. ಪಂಚವಳಿಯಿಂದ ಮುಂದೆ ಈ ರೀತಿ ಫಾರೆಸ್ಟ್ ಸಿಗುತ್ತೆ. ಹಾಗೆ ಮುಂದೆ ಚೆಕ್ ಪೋಸ್ಟ್ ಕೂಡ ಇದೆ. ಚೆಕ್ ಪೋಸ್ಟ್ ಎಲ್ಲ ದಾಟ್ಕೊಂಡು ತುಂಬಾ ಇನ್ನೂ ಬರಬೇಕು ವಿರಾಜಪೇಟೆಗೆ. ತುಂಬ ನಮ್ಮೂರಿಂದ ಸ್ವಲ್ಪ ಲಾಂಗ್ ಜರ್ನಿನೇ. ನೆಕ್ಸ್ಟು ಗೋಣಿಕೊಪ್ಪದಲ್ಲೂ ಕೂಡ ನಮ್ಮ ಹುಣಸೂರಲ್ಲಿ ಯಾವ ರೀತಿ ಇತ್ತು ನೋಡಿದ್ದೀರ, ಅದೇ ರೀತಿ ಇಲ್ಲೂ ಕೂಡ ಇತ್ತು. ಅದನ್ನೆಲ್ಲ ನೋಡ್ಕೊಂಡು ಗೋಣಿಕೊಪ್ಪ ಬಸ್ ಸ್ಟಾಪ್ದೊಂದು ಕ್ಲಿಪ್ ತಗೊಂಡು ಗೋಣಿಕೊಪ್ಪದಿಂದ ಇನ್ನೇನಿಲ್ಲ ಒಂದು 1/2 ಅವರ್ ಅಷ್ಟರೊಳಗಡೆ ವಿರಾಜಪೇಟೆ ತಲುಪಿಡ್ತೀವಿ. ಸೊ ಅಲ್ಲಿ ಪ್ಯಾಸೆಂಜರ್ ಎಲ್ಲ ಹತ್ಬೇಕಲ್ಲ, ಅಲ್ಲೊಂದು ಸ್ಟಾಪ್ ಕೊಡ್ತಾರೆ ಅಷ್ಟೇ. ನೆಕ್ಸ್ಟು ವಿರಾಜಪೇಟೆ ಕಡೆ ಹೊರಟ್ವಿ. ವಿರಾಜಪೇಟೆಲಿ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ, ಕೊಡಗಲ್ಲಿ ಅಂದರೆ ಕಾಫಿ ಬೆಳೆಯೋದು ತುಂಬ ಕಾಮನ್. ಸೊ ಕಾಫಿ ಗಿಡ ಎಲ್ಲ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ಕಾಫಿ ಸೀಸನಲ್ಲಿ ಮಾತ್ರ ಒಳ್ಳೆ ಸಕ್ಕತ್ತಾಗಿರುತ್ತೆ ನಮ್ಮ ವಿರಾಜಪೇಟೆ ನೋಡೋಕ್ಕೆ. ಕಾಫಿ ಬಿಡೋಕ್ಕಿಂತ ಮುಂಚೆ ಹೂವು ಬಿಡ್ತದಲ್ಲ, ಆವಾಗ ಎಷ್ಟು ಚೆನ್ನಾಗಿರುತ್ತೆ ಅಂತೀರ, ಸಿಕ್ಕಾಪಟ್ಟೆ ಸೂಪರಾಗಿರುತ್ತೆ. ಇನ್ನೇನು ಇಲ್ಲ, ವಿರಾಜಪೇಟೆಗೆ ಬಂದ್ವಿ ಬಿಟ್ವಿ. ಈಗ ನೋಡ್ತಾ ಇದ್ದೀರಲ್ಲ ವಿರಾಜಪೇಟೆ ಬಸ್ ಸ್ಟ್ಯಾಂಡು, ಇದು ತುಂಬಾ ದೊಡ್ಡದಾಗಿದೆ, ಹಾಗೆ ಕ್ಲೀನಾಗೂ ಕೂಡ ಇದೆ. ಮೋಡ ತುಂಬಾ ಮೋಡಾಗಿತ್ತು, ಸ್ವಲ್ಪ ಲೈಟಾಗಿ ಮಳೆ ಕೂಡ ಬರೋಕ್ಕೆ ಸ್ಟಾರ್ಟ್ ಮಾಡ್ತು. ನಾನು ನಮ್ಮ ಮಮ್ಮಿ ಏನು ಲಗೇಜ್ ಅಂತ ತಂದಿರಲಿಲ್ವಲ್ಲ, ಸೊ ನಡ್ಕೊಂಡೇ ಹೋಗೋಣ ಮನೆ ತನಕ ಅಂದ್ಬಿಟ್ಟು ಮನೆ ಕಡೆ ಹೊರಟ್ವಿ. ಮಳೆ ಬೇರೆ ಸ್ವಲ್ಪ ಲೈಟಾಗಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಆದರೂ ನಾನು ವೀಡಿಯೋ ಮಾಡಿಕೊಂಡು ನಮ್ಮ ವಿರಾಜಪೇಟೆ ಎಲ್ಲ ನಿಮ್ಗೆ ತೋರಿಸ್ಬೇಕಲ್ಲ, ಸೊ ವೀಡಿಯೋ ಮಾಡಿಕೊಂಡು ಹೊರಟ್ವಿ. ಇದು ವಿರಾಜಪೇಟೆಯಲ್ಲಿ ಟೌನ್ ಅಂತಾರೆ, ಟೌನ್ ಏರಿಯಾ ಇದು ಟೌನ್ ಏರಿಯಾ. ಏನಾದರೂ ಐಟಮ್ಸ್ ಬೇಕಂದರೆ ನಮ್ಮ ಏರಿಯಾದಿಂದ ಇಲ್ಲಿ ಬಂದು ಏನಾದರೂ ತಗೊಂಡೋಗ್ಬೋದು. ನಾವು ಟೌನೇ ಆ್ಯಕ್ಚುಲಿ ಸ್ವಲ್ಪ ಮುಂದೆ ತೆಲುಗು ಸ್ಟ್ರೀಟ್ ಅಂತ ಆ ಏರಿಯಾದಲ್ಲಿ ಇದ್ದೀವಿ ನಾವು. ಸೊ ನಮ್ಮ ಏರಿಯಾಕ್ಕೂ ಟೌನ್ಗೇನು ಭಾರಿ ದೂರ ಇಲ್ಲ, ಹತ್ತಿರ. ಹಾಗೆ ಬೆಟ್ಟ ನೋಡ್ತಾ ಇರ್ಬೋದು, ಶಿವ ಬೆಟ್ಟ ಅಂತ ಹೇಳ್ತಾರೆ, ಈಶ್ವರನ ಬೆಟ್ಟ ಅಂತಾರೆ. ಅಲ್ಲಿ ಶಿವಂದು ಟೆಂಪಲ್ ಇದೆ, ಸೊ ಶಿವನ ಬೆಟ್ಟ, ಈಶ್ವರ ಬೆಟ್ಟ ಅಂತಲೂ ಹೇಳ್ತಾರೆ, ಅಯ್ಯಪ್ಪ ಬೆಟ್ಟ ಅಂತಲೂ ಕೂಡ ಹೇಳ್ತಾರೆ. ಆಲ್ಮೋಸ್ಟ್ ಅಯ್ಯಪ್ಪ ಬೆಟ್ಟ ಅಂತಲೇ ಹೇಳೋದು. ವಿರಾಜಪೇಟೆಯಲ್ಲಿ ಬಾಡಿಗೆ ಮನೇಲಿ ಇದ್ದೀವಿ. ಸೊ ನಮ್ಮ ಓನರ್ ಆಂಟಿ ಇವ್ರ ಮನೇಲೇ ನಾವು ಬಾಡಿಗೆಗಿರೋದು. ಸೊ ಅವರು ಮಾತಾಡಿಸ್ಕೊಂಡು ಮಳೆ ಬರೋಕ್ಕೆ ತುಂಬಾ ಸ್ಟಾರ್ಟ್ ಆಗಿಬಿಡ್ತು. ಮನೆಗೆ ಬಂದು ಒಳ್ಳೆ ನಿದ್ದೆ ಮಾಡಿ, ರೆಸ್ಟ್ ಮಾಡಿ, ಊಟ ಮಾಡಿ ಮಲ್ಕೊಂಡೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.